ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಲೋನ್ ಸಿಗುವಂಥ ಒಂದು ಅಪ್ಲಿಕೇಶನ್ನ ಡೀಟೇಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ನೇಮ್ ನೀವು ನೋಡ್ತಾ ಇರ್ಬೋದು, ಪಾವ್ರಾಮ್ ಲೋನ್ ಫ್ಲೆಕ್ಸ್ ಇನ್ಸ್ಟೆಂಟ್ ಲೋನ್ ಆ್ಯಪ್ ಅಂತ ಇದೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಪಾವ್ರಾಮ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 10K+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಇದು NBFC ಪಾರ್ಟ್ನರ್ ಕೂಡ ಆಗಿದೆ. ಈ ಒಂದು ಅಪ್ಲಿಕೇಶನ್ ಇಲ್ಲಿ ತುಂಬಾ ಫ್ಲೆಕ್ಸಿಬಲ್, ಸೆಕ್ಯೂರ್ ಆಗಿ ಪೇಪರ್ಲೆಸ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಇದ್ರೆ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ಮೊದಲಾಗಿ ಬರುತ್ತೆ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನ್ಸ್ನ ಎನಿ ಟೈಮ್ ಎನಿವೇರ್ ಅಪ್ ಟು 1 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ 2000ಇಂದ ಹಿಡಿದು 1 ಲ್ಯಾಕ್ವರೆಗೂ ನಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತುಂಬಾ ಸೆಕ್ಯೂರ್ ಫಂಡಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಈಸಿಯಾಗಿ ಲೋನ್ಸ್ ತೊಗೋಬೋದು, ಇನ್ಸ್ಟೆಂಟ್ ಅಪ್ರೂವಲ್ ಕೂಡ ಮಾಡ್ತಾರೆ. ಸೊ ನಿಮಗೂ ಕೂಡ ಲೋನ್ ಬೇಕಿತ್ತು ಅಂದರೆ ಈಗಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ, ಸ್ಟ್ರೆಸ್ ಕೂಡ ಕಡಿಮೆನೇ ಇರುತ್ತೆ. ಹಾಗೆ ಇಲ್ಲಿ ಕ್ಲಿಯರ್ ಫಾಸ್ಟ್ ಲೋನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಟೆನ್ಯೂರ್ ನಮಗೆ 120 ಡೇಸ್ವರೆಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 50,000ಗೆ 0.05% ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಲೋನ್ಸ್ ಈಸಿಯಾಗಿ ನಮಗೆ ಸಪೋರ್ಟಿವ್ ಆಗಿ ಸ್ಟೇ ಕೂಡ ಮಾಡ್ಕೋಬಹುದಾಗಿದೆ. ಆ ರೀತಿಯಾಗಿ ನಮಗೆ ಲೋನ್ಸ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ನಮಗೆ ಕ್ಲಿಯರ್ ಆಗಿರುವಂಥ ಒಂದು ಲೋನ್, ಹಾಗೆ ನಮಗೆ ಬಿಗ್ಗರ್ ಬೆನಿಫಿಟ್ ಸಿಗುವಂಥ ಅನ್ಲಾಕ್ ಕೂಡ ನಮಗೆ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಪಾರ್ಟ್ನರ್ ಆಗಿದೆ. ಇಲ್ಲಿ ನಮಗೆ ತುಂಬಾ ಫ್ಲೆಕ್ಸಿಬಲ್, ಸೆಕ್ಯೂರ್ ಆಗಿ ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಡೋದು ಇರೋದಿಲ್ಲ. ಆನ್ಲೈನ್ ಮುಖಾಂತರ ನಾವು ಅಪ್ಲೈ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನಲ್ಲಿ ಫ್ಲೆಕ್ಸಿಬಲ್ ಡಿಜಿಟಲ್ ಲೆಂಡಿಂಗ್ ಮಾಡರ್ನ್ ಇಂಡಿಯಾನಲ್ಲಿನೇ ನಮಗೆ ಸಿಗ್ತಾ ಇದೆ. ಇದು ಒಂದು ಸೆಕ್ಯೂರ್ ಆಗಿರುವಂಥ ಇಂಟೆಲಿಜೆಂಟ್ ಮೊಬೈಲ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬಹುದು. ಇವರು ಲೋನ್ ಆಫರ್ನ ಮಾಡ್ತಾ ಇದ್ದಾರಲ್ಲ, ಆ ಒಂದು ಆ್ಯಪ್ ಏನಿದೆ RBI ರಿಜಿಸ್ಟರ್ಡ್ NBFC ಪಾರ್ಟ್ನರ್ ಆಗಿದೆ. ಇಂಡಿವಿಜುವಲ್ಸ್ಗೂ ಕೂಡ ಇವರು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇದು ಒಂದು ಡಿಜಿಟಲ್ ಹಾಗೆ ಯೂಸರ್ ಫ್ರೆಂಡ್ಲಿ ಆ್ಯಪ್ ಅಂತಲೇ ಹೇಳ್ಬೋದು. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ ನೋಡೋದಾದರೆ, ಇದು ಒಂದು ತುಂಬಾ ಫಾಸ್ಟ್ ಫ್ಲೆಕ್ಸಿಬಲ್ ಪ್ರೋಸೆಸಿಂಗ್ ಇರುವಂಥ ಒಂದು ಅಪ್ಲಿಕೇಶನ್. ಹಾಗೆ ಇದು ಒಂದು ವಿತಿನ್ ಮಿನಿಟ್ಸಲ್ಲಿನೇ ನಮ್ಮ ಒಂದು ಅಪ್ಲಿಕೇಶನ್ನ ಅವಾಲ್ಯುವೇಟ್ ಮಾಡ್ತಾರೆ. ಹಾಗೆ ಡಿಸಿಷನ್ಸ್ ಕೂಡ ರಿಯಲ್ ಟೈಮ್ ಕ್ರೆಡಿಟ್ ಚೆಕ್ಸಲ್ಲಿ ನಮಗೆ ಯೂಸರ್ ಪ್ರೊಫೈಲ್ ಮೂಲಕ ನಮಗೆ ಡಿಸೈಡ್ ಕೂಡ ಮಾಡ್ಕೋಬಹುದಾಗಿದೆ. ವೆರಿಫಿಕೇಶನ್ ಆದ ನಂತರ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಇಲ್ಲಿ ಕಸ್ಟಮೈಸೇಬಲ್ ಲೋನ್ ಆಪ್ಷನ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೋನ್ಸ್ ಬಂದುಬಿಟ್ಟು ನಮಗೆ 2000ಇಂದ ಹಿಡಿದು 1 ಲ್ಯಾಕ್ವರೆಗೂ ಕೊಡ್ತಾ ಇದ್ದಾರೆ. ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. 100% ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ಹೇಳಿದೆ ಅಲ್ವಾ ಆಗಲೇ, ನೋ ಫಿಸಿಕಲ್ ಡಾಕ್ಯುಮೆಂಟೇಷನ್, ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಡೋದು ಇರೋದಿಲ್ಲ. ಜಸ್ಟ್ ನಾವು ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ಆನ್ಲೈನ್ ಮುಖಾಂತರ ಡಿಜಿಟಲ್ ರೂಪದಲ್ಲಿ 100% ಆಗಿ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ ನಮ್ಮ ಒಂದು ಫ್ಲೆಕ್ಸಿಬಿಲಿಟಿನ ಬಿಲ್ಡ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಫೈನಾನ್ಷಿಯಲ್ ನಾವು ನೀಡ್ಸ್ ಅನ್ನೋದು ಮೀಟ್ ಕೂಡ ಮಾಡ್ಕೋಬಹುದಾಗಿದೆ. ಸ್ಮಾಲ್ ಆಗಿರ್ಬೋದು, ಅರ್ಜೆಂಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಲೋನ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಮ್ಮ ಒಂದು ಎಲಿಜಿಬಿಲಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಎಲಿಜಿಬಿಲಿಟಿ ಏನೇನೆಲ್ಲ ಇರಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಅಬೋನೇ ಇರಬೇಕಾಗತ್ತೆ. ಹಾಗೆ ಇಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ತುಂಬಾ ಮುಖ್ಯ. ಹಾಗೆ ನಮ್ಮ ಒಂದು ಆ್ಯಕ್ಟಿವ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಕೂಡ ನಮಗೆ ಇಲ್ಲಿ ಬೇಕಾಗುತ್ತೆ. ನಮ್ಮ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಕರೆಕ್ಟಾಗಿ ಇರಬೇಕಾಗುತ್ತೆ. ಈ ಎಲ್ಲ ಎಲಿಜಿಬಿಲಿಟಿ ನಮಗೆ ಇರಬೇಕಾಗತ್ತೆ. ಲೋನ್ ಟರ್ಮ್ಸ್ನ ಓವರ್ವ್ಯೂನ ನೋಡೋದಾದರೆ, ಇಲ್ಲಿ ಲೋನ್ ಅಮೌಂಟ್ ಬಂದುಬಿಟ್ಟು 2000 to 1 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಲೋನ್ ಟೆನ್ಯೂರ್ ಬಂದುಬಿಟ್ಟು 90 to 120 ಡೇಸ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಡೈಲಿ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 0.05% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 5%ಇಂದ ಹಿಡಿದು 6%ವರೆಗೂ ಲೋನ್ ಅಮೌಂಟ್ ಮೇಲೆ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟೇಷನ್ ಫೀ 1% ಆಫ್ ಲೋನ್ ಅಮೌಂಟ್ ಮೇಲೆ 1% ಹಾಕಿರ್ತಾರೆ. ಕನ್ವಿನೆನ್ಸ್ ಫೀ ಬಂದುಬಿಟ್ಟು 200 ರೂಪೀಸ್ ಇರುತ್ತೆ. ಇದು ಫಿಕ್ಸ್ಡ್ ಇರುತ್ತೆ. ಹಾಗೆ GST ಅನ್ನೋದನ್ನ 18% ಅಪ್ಲಿಕೇಬಲ್ ಆಲ್ ಆನ್ ಫೀಸ್. ಹಾಗೆ GST ಅನ್ನೋದು 18% ಅಪ್ಲಿಕೇಬಲ್ ಮಾಡ್ತಾರೆ. APR ಬಂದುಬಿಟ್ಟು ಮಿನಿಮಮ್ ಆಗಿ 8.76% ಇರುತ್ತೆ. ಮ್ಯಾಕ್ಸಿಮಮ್ ಆಗಿ 9.69% ಇರುತ್ತೆ. ಇಲ್ಲಿಸ್ಟ್ರೇಟಿವ್ ಲೋನ್ ಎಕ್ಸಾಂಪಲ್ ನೋಡೋದಾದರೆ, ಎಜುಕೇಷನ್ ಪರ್ಪಸ್ಗೋಸ್ಕರ ಇದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮ್ರಾ, ಲೊಕೇಶನ್, SMS ಪರ್ಮಿಷನ್ನ ಕೇಳ್ತಾ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು.
ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ OTPನ ಕಳಿಸ್ತಾರೆ. OTPನ ವೆರಿಫಿಕೇಷನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಅನ್ನೋದು ಸಿಗುತ್ತೆ. ಇಲ್ಲಿ 3000 to 40,000 ನಮಗೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಲೋನ್ ಅಮೌಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಡೇಸ್ ಬಂದುಬಿಟ್ಟು 90 to 120 ಡೇಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 0.05% ಪರ್ ಡೇಗೆ ಇರುತ್ತೆ. ಇದು ಒಂದು ತುಂಬಾ ಸೆಕ್ಯೂರ್ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ಇರುತ್ತೆ. ಫ್ಲೆಕ್ಸಿಬಲ್ ಲೋನ್ ಟರ್ಮ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೋ ಇಂಟ್ರೆಸ್ಟ್ ರೇಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ ಮಾಡ್ತಾರೆ. ಕ್ವಿಕ್ ಡಿಸ್ಮಿಸೆಂಟ್ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮ್ಯಾರಿಡ್ ಇದ್ದೀರಾ ಅನ್ಮ್ಯಾರಿಡ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್ನ ಕೇಳ್ತಾ ಇದೆ. ಸೊ ನಿಮ್ಮದು ಮಿಡಲ್ ಸ್ಕೂಲ್ ಅಥವಾ ಬಿಲೋ ಸ್ಕೂಲ್ ಮುಗಿದಿದ್ದೇನೆ ಅಥವಾ ಹೈಸ್ಕೂಲ್ ಕಂಪ್ಲೀಟ್ ಆಗಿದ್ದಾನೆ, ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದಾನೆ, ಇನ್ನು ಅಂಡರ್ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದ್ದಾನೆ, ಪೋಸ್ಟ್ ಗ್ರ್ಯಾಜುಯೇಟ್ಗಿಂತ ಜಾಸ್ತಿನೇ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಪರ್ ಮಂತ್, ನಿಮ್ಮ ಒಂದು ಫ್ಯಾಮಿಲಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಪರ್ ಮಂತ್ಗೆ ಅನ್ನೋದನ್ನು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಪರ್ ಮಂತ್, ಎಷ್ಟು ನೀವು ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ವರ್ಕ್ ಇನ್ಫಾರ್ಮೇಷನ್ನ ಕೇಳ್ತದೆ. ಇಲ್ಲಿ ವರ್ಕ್ ಸಿಚುವೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಟೈಮ್ ಮಾಡ್ತಾ ಇದ್ದೀರಾ, ಪಾರ್ಟ್ ಟೈಮ್, ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ನೋ ವರ್ಕ್, ಇದರಲ್ಲಿ ನೀವು ನಿಮ್ಮ ಒಂದು ವರ್ಕ್ ಸಿಚುವೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಮಂತ್ಲಿ ಇನ್ಕಮ್ ನಿಮಗೆ ಎಷ್ಟು ಬರ್ತಾ ಇದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಟೆನ್ಯೂರ್ನ ಕೇಳ್ತಾ ಇದೆ. ನಿಮಗೆ ಲೆಸ್ ದೆನ್ 1 ಇಯರ್ ಇದೆನಾ ಅಥವಾ 1 to 3 ಇಯರ್, 3 to 5, 5 to 10, ಮೋರ್ ದೆನ್ 10 ಇಯರ್ಸ್ ಅಂತ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸುಮ್ಮ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಜಾಬ್ನ ಕೇಳ್ತಾ ಇದೆ. ಸೊ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಆಗಿರ್ಬೋದು, ಸರ್ವಿಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಫೈನಾನ್ಷಿಯಲ್, ಪರ್ಸನಲ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಬಿಸ್ನೆಸ್, ಈ ರೀತಿಯಾಗಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಮೆಂಟ್ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ KYC ವೆರಿಫಿಕೇಷನ್ನ ಕೇಳುತ್ತೆ. KYC ವೆರಿಫಿಕೇಷನಲ್ಲಿ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋದನ್ನು. ಹಾಗೆ ನಿಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ID ನಂಬರ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಬರ್ತ್ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು PAN ID ನಂಬರ್, ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಸೆಲ್ಫಿನ ಕೊಡಬೇಕಾಗತ್ತೆ. ಸೆಲ್ಫಿನ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಕಾಂಟ್ಯಾಕ್ಟ್ಸ್ನ ನಾವು 3 ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಅವ್ರ ಜೊತೆಗೆ ಯಾವ ರೀತಿಯಾಗಿರುತ್ತೆ, ಫಾದರ, ಮದರ, ಸ್ಪಾನ್ಸ್ನ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅವರ ಒಂದು ನೇಮ್, ಅವರ ಒಂದು ಫೋನ್ ನಂಬರ್, ಈ ರೀತಿಯಾಗಿ 3 ಕಾಂಟ್ಯಾಕ್ಟ್ ಮೆಂಬರ್ಸ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಈ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ತೋರಿಸುತ್ತೆ. ಸೊ ಇಲ್ಲಿ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ತುಂಬಾ ಎಕ್ಸಲೆಂಟ್ ಆಗಿದೆ. ಸೊ ಇಲ್ಲಿ ಅಪ್ಲೈ ಎ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ನಮಗೆ ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದೆ. ಇಲ್ಲಿ 3000 ಹಿಡಿದು 40,000 ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕೂಪನ್ ಇತ್ತು ಅಂದರೆ ಕೂಪನ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಕಾರ್ಡ್ನ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಎ ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ನಿಮ್ಮ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟ ನಂತರ ನಿಮಗೆ ಅಗ್ರಿಮೆಂಟ್ನ ಕಳಿಸ್ತಾರೆ. ಸೊ ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಳ್ಳಿ. ಲೋನ್ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ನಾವು ಈ ಒಂದು ಅಪ್ಲಿಕೇಶನಲ್ಲಿ KYCನ ಕಂಪ್ಲೀಟ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಸೊ ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.